ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಉಪಟಳಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಸಾಲ ವಸೂಲಾತಿಗೆ ಮನೆಗೆ ಬಂದ ಫೈನಾನ್ಸ್ ಸಿಬ್ಬಂದಿ ನೋಡಿ, ಬೇರೆ ಬೇರೆ ಕೇಸ್ ಸ್ಟಡೀಸ್ ಬರ್ತಾನೆ ಇದೆ. ಹಣ ಕಟ್ಟಿ ಅಂತ ಬೆಳ್ಳಂಬೆಳಗ್ಗೆಯೇ ಮನೆಗೆ ಬಂದು ಕಿರುಕುಳವನ್ನು ಕೊಟ್ಟಿದ್ದಾರಂತೆ. ಜೊತೆಗೆ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪವನ್ನು ಮಾಡಿದ್ದಾರೆ. ನೀವು ಬೇಕಾದರೆ ಸಾಯಿರಿ, ಆದರೆ ಹಣ ತುಂಬಿ ಅಂತ ಧಮಕಿ. ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಬಿಚ್ಚಿಟ್ಟಿದ್ದಾರೆ ಸಾಲ ಪಡೆದಂತಹ ಮಹಿಳೆಯರು. ಇನ್ನೂ ಬರ್ತಾನೆ ಇದೆ, ಕೇಸ್ಗಳು ನಿಂತಿಲ್ಲ, ಇನ್ನೂ ಬರ್ತಾ ಇದೆ. ಧಾರವಾಡದ್ದು ಒಂದು ಹೇಳಿದೆ ನಾನು ನಿಮಗೆ ಈಗ ವಿರಾಮಕ್ಕೂ ಮುನ್ನ. ಇದೊಂದು ಬೇರೆದು, ಬಾಯಿಗೆ ಬಂದಂಗೆ ಬೈತಾರಂತೆ ಹೆಂಗಸರಿಗೆ. ಅವರು ಐಡಿಯಾ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಗೊತ್ತಾ? ನಿಮ್ಮ ಕಿಡ್ನಿ ಮಾರ್ಬಿಟ್ಟು ದುಡ್ಡು ಕಟ್ಟ್ರಿ ಅಂತಾರೆ, ನೀವು ಸತ್ರು ಪರವಾಗಿಲ್ಲ ದುಡ್ಡು ಕಟ್ಬಿಟ್ಟು ಸಾಯಿರಿ ಅಂತಾರೆ. ಮಾನವೀಯತೆ ಅನ್ನೋದೇ ಇಲ್ಲ ಅವರಲ್ಲಿ, ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡ್ತಾರೆ. ಅದು ಏನು, ಈ ಮೈಕ್ರೋ ಫೈನಾನ್ಸ್ನವರೆಲ್ಲ ಈ ಮಹಿಳೆಯರಿಗೆ ಜಾಸ್ತಿ ಕೊಡೋದು ಲೋನು ಹಳ್ಳಿಗಳಲ್ಲಿ ಪುರುಷರಿಗಿಂತ. ಅವರು ಪಾಪ ಅಂದಂಗೆ ಅನ್ನಿಸ್ಕೋತಾರೆ. ಈ ಥರ ಕೇಸ್ಗಳು ಬೆಳ್ಳಂಬೆಳಗ್ಗೆ ಮನೆಗೆ ಬಂದು ಹಣ ಕಟ್ಟಿ ಅಂತ ಕಿರುಕುಳ ಕೊಟ್ಟಿರ್ತಕ್ಕಂಥ ಘಟನೆ ಬೇಕಾದಷ್ಟು ಕೇಸ್ ಸ್ಟಡಿಗಳು ಬರ್ತಾ ಇದೆ. ಇದು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆನಲ್ಲೂ ಮೈಕ್ರೋ ಫೈನಾನ್ಸ್ದವರಿಂದ ಉಪಟಳಕ್ಕೆ ಒಳಗಾಗದವರೇ ಇಲ್ಲ. ಈ ನಿಮಗೆ ತುಂಬ ಬೆನ್ನದಾಗ್ತದೆ. ಎಲ್ಲಾರು ದುಡ್ಡು ತಿನ್ನೋರ್ದಾರ, ನಮ್ಗತ್ತೆ ಗುಂಪಿನವ್ರು ಯಾರು ಹಾಕ್ತಾರ್ರಿ? ನಮ್ಮ ಮ್ಯಾಗಿನ ಕಂತ ಸರ್ ಜನ ನಮ್ಗೆ ಟೈಮ್ ಕೊಡ್ರಿ ಎಲ್ಲ ಆತಿದೇವ್ ರಿಟೈರ್ ಮತ್ತೇನಿಲ್ರಿ ಬೇಡ್ಕೊಳ್ಳೋದಂದ್ರ. ಎಷ್ಟು ಜನ ತೊಗೊಂಡ್ರಿ ಇಲ್ಲಿ? ಇಲ್ಲಿ ನಾವು 7-8 ಮಂದಿ ತೊಗೊಂಡೇವ್ರಿ ಸರ್. ಮನ್ಯಾಗ ಕೂತ್ ತಿನ್ಕೊಡ್ಬಾರ್ರಿ, ಹೊಟ್ಟಿಗೆ ಏನ್ ತಿಂತೀರಿ? ಇದನ್ನ ತೊಗೊಂಡ್ ಏನ್ ಮಾಡ್ಯಾರಿ? ಹೊಟ್ಟಿಗೆ ತಿಂದಿಲ್ಲ ಇವ್ರನ್ನೆಲ್ಲ ಮಾತಾಡ್ತಾರ್ರಿ ಅವ್ರ. ಬಂದ್ ತೊಗೊಂಡ್ ತಿನ್ನಾಕ ಹೆಂಗ ಕ್ಲೋಸ್ ಮಾಡತ್ತೀರಿ? ಮಾತಾಡ್ರಲ್ಲ ಈಗ. ಈಗ ನಾವ ದುಡ್ಡು ತಂದ ಸರ್ ತಾಡೆ ಕಟ್ಕೋತ ಹೋಗ್ತೀವಿ ಅಂದ್ರೆ ಅದಕ್ಕೂ ಸಂಘದವ್ರು ಟೈಮ್ ಕೊಡುವಾರಿ ನಮ್ಗೆ. ಇಲ್ಲಿ ಯಾವ ಸಂಘದವ್ರು ಇವ್ರು? ಯಾವ್ರವ್ರಿ ಇವ್ರ? ಹತ್ನಿ ಫೈನಾನ್ಸ್ ಅವ್ರ 3 ಮಂದಿ, ಹಾರು ಅವ್ರ 2 ಒಂದ ಗ್ರಾಮೀಣ ಕೊಟ್ರಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚಿಕ್ಕೋಡಿಯಿಂದ ಬಂದಿರತಕ್ಕಂಥ ಸುದ್ದಿ ಇದು. ಎಸ್ ಚೇತನ್, ಇದು ಎಲ್ಲಿ ನಡೆದಿರೋ ಘಟನೆ? ಏನು ಅವ್ರು ಏನೋ ತುಂಬ ನೋವನ್ನು ತೋಡ್ಕೋತಾ ಇದ್ರು ಆ ಮಹಿಳೆಯರು, ಏನು ಕತೆ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ದಿನದ ದಿನಕ್ಕೆ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ ಹೆಚ್ಚಾಗ್ತಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕೇಮ್ಲಾಪುರ ಗ್ರಾಮದಲ್ಲಿ. ಕೇಮ್ಲಾಪುರ ಗ್ರಾಮ ಇದೆ. ಗ್ರಾಮದಲ್ಲಿ ದಿನನಿತ್ಯ ಮಹಿಳೆಯರಿಗೆ ಫೈನಾನ್ಸ್ ಸಿಬ್ಬಂದಿಗಳು ಆಗಮಿಸಿ ಕಾಟ ಕೊಡ್ತಾ ಇದ್ದಾರೆ. ಜೊತೆಗೆ ಹಣ ರಾತ್ರಿ ಆದ್ರೂ ಕೂಡ ಮನೆಯಿಂದ ತಳೆದ್ರೆ ಹಣ ನಮಗೆ ನೀಡಲೇಬೇಕು, ಇಲ್ಲಾಂದ್ರೆ ನೀವು ಸತ್ತೋಗಿ ಪರವಾಗಿಲ್ಲ, ಆದ್ರೆ ನಮಗೆ ಹಣ ನೀಡಿ ಅನ್ನೋ ಒಂದು ರೀತಿಯ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಹಿಳೆಯರು ಮಾಡ್ತಿರುವಂತದ್ದು. ಈ ಭಾಗದಲ್ಲಿ ದಿನನಿತ್ಯ ಏನು ಸಾಲ ಕೊಟ್ಟಂತ ಮೈಕ್ರೋ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳು ದಿನನಿತ್ಯ ಮನೆಗಳಿಗೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಮನೆಯಲ್ಲಿ ಮಹಿಳೆಯರು ಒಬ್ಬಂಟಿದ್ದಾಗ ಮನೆಗೆ ಬಂದು ಆವಾಜ್ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದನೆ ಮಾಡ್ತಾರೆ. ಇವರಿಂದ ನಮ್ಗೆ ರಕ್ಷಣೆ ಕೊಡಿ ಎನ್ನುವ ಒತ್ತಾಯವನ್ನ ಮಹಿಳೆಯರು ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಅವರು ಕೂಡ ಈ ಕುರಿತು ಸಭೆ ಮಾಡಿದ್ದಾರೆ. ಇದ್ರ ಬಗ್ಗೆ ಬೆಳಗಾವಿ ಜಿಲ್ಲಾಡಳಿತ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗಿದೆ ಅರವಿಂದ್. ಓಕೆ, ಬಟ್ ಇವರು ಕಂಪ್ಲೇಂಟ್ ಕೊಡೋದು ಆ ಥರ ಏನು ಮಾಡಿಲ್ವಾ ಚೇತನ್? ಅರವಿಂದ್, ಈ ಕುರಿತು ಯಾವುದೇ ಕಂಪ್ಲೇಂಟ್ ಕೊಡಲು ಮುಂದಾಗಿಲ್ಲ. ಆದ್ರೂ ಕೂಡ ರಾಯಬಾಗ್ ಪೊಲೀಸರು ಈ ಬಗ್ಗೆ ಏನು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದ್ರೆ ದಿನನಿತ್ಯ ಬೆಳಗ್ಗೆ ಏನು ಸಿಬ್ಬಂದಿಗಳು ಇರ್ತಾರೆ, ಸಿಬ್ಬಂದಿಗಳು ಅವರ ಏನು ರಿಕವರಿ ಸಿಬ್ಬಂದಿಗಳು ಇರ್ತಾರೆ, ಸಿಬ್ಬಂದಿಗಳು ಪ್ರತಿನಿತ್ಯ ಮನೆಗೆ ಬರ್ತಾ ಇದ್ದಾರೆ, ಮಹಿಳೆಯರಿಗೆ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಂಪ್ಲೇಂಟ್ ಕೊಡುವ ಕೆಲಸವನ್ನ ಯಾರು ಮಹಿಳೆಯರು ಮಾಡಿಲ್ಲ. ಆದ್ರೆ ಮಾಧ್ಯಮಗಳ ಮೂಲಕ ಮನವಿಯನ್ನ ಕೂಡ ಮಾಡಿದ್ದಾರೆ. ಪೊಲೀಸರು ನಮಗೆ ರಕ್ಷಣೆ ಕೊಡಿ ಅನ್ನೋ ಮನವಿಯನ್ನ ಮಾಡಿದ್ದಾರೆ. ಹೀಗಾಗಿ ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅರವಿಂದ್. ಓಕೆ ಚೇತನ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಲ್ಲಿ ನಡೆದಿರ್ತಕ್ಕಂಥ ಘಟನೆ.